ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಈಗ ಮಸ್ಟ್ ಆ್ಯಂಡ್ ಶುಡ್ ಎಲ್ಲ ವೆಹಿಕಲ್ಗಳು ಮಾಡಿಸಲೇಬೇಕಾಗಿದೆ. ಹಾಗಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಆನ್ಲೈನಲ್ಲಿ ಬುಕ್ ಮಾಡೋದು ಹೇಗೆ ವಿತೌಟ್ ಎನಿ ಅಮೌಂಟ್, ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಎಷ್ಟು ಅಮೌಂಟ್ ಇದೆಯೋ ಅಷ್ಟು ಪೇ ಮಾಡಬೇಕು. ಎಕ್ಸ್ಟ್ರಾ ಅಮೌಂಟು ಇಲ್ಲದಾಗೆ ನೀವೇ ಹೇಗೆ ಆನ್ಲೈನ್ ಮುಖಾಂತರ ರಿಜಿಸ್ಟ್ರ್ ಮಾಡಬಹುದು ಅನ್ನೋದಕ್ಕೆ ನಾನು ಇವತ್ತು ವಿಡಿಯೋ ಹೇಳ್ತಾ ಇದ್ದೀನಿ. ನೀವು ಫಸ್ಟ್ ಗೂಗಲ್ನ ಕ್ಲಿಕ್ ಮಾಡಿ ಎಚ್ ಎಸ್ ಆರ್ ಪಿ ಆರ್ಡ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಅಧಿಕೃತ SHIMNIT ಅಂತ ಇದೆಯಲ್ಲ, ದಿಸ್ ಇಸ್ ದ ಡೀಲರ್. ಓಕೆ, ಇದು ಅಧಿಕೃತವಾದ ವೆಬ್ಸೈಟ್. ಕೆಲವು ವೆಬ್ಸೈಟ್ಗಳು ರಾಂಗ್ ಇರುತ್ತೆ, ಫಾಲ್ಸ್ ಇರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡಿ ಕೆಲವರು ಅಮೌಂಟ್ಗಳನ್ನ ಕಳ್ಕೊಂಡಿದ್ದಾರೆ. ಯೂಶಲಿ ಟೂ ವೀಲರ್ಸ್ಗಾದರೆ ಅಮೌಂಟು 450ಇಂದ 550 ಒಳಗಡೆ ಇರುತ್ತೆ. 4 ವೀಲರ್ಸ್ಗಾದರೆ 750ಇಂದ 850 ಒಳಗಡೆ ಇರುತ್ತೆ. ಈ ಡೈರೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ಫಸ್ಟ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಬೇಕಾದರೂ ನೀವು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಲಿಂಕನ್ನು ಅಪ್ಲೈ ಮಾಡಿ. ಈ ವೆಬ್ಸೈಟ್ನಲ್ಲಿ ನೀವು ಯಾವ ವೆಹಿಕಲ್ ಆದರೂ ಇದರಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಹಾಗಾಗಿ ಇದು ಬೆಸ್ಟ್ ವೆಬ್ಸೈಟ್. ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಕ್ಲಿಕ್ ಮಾಡಿ. ಇನ್ ಕೇಸ್ ಆಫ್ ಪೇಮೆಂಟ್ ಇಸ್ ಡೈರೆಕ್ಟ್ ಇದೆ, ಕ್ಲೋಸ್ ಕ್ಲಿಕ್ ಮಾಡಿ, ನೋ ಪ್ರಾಬ್ಲಮ್. ಅಪ್ಲೈ ನ್ಯೂ ಎಚ್ ಎಸ್ ಆರ್ ಪಿ ಪ್ಲೇಟ್ ಅಂತ ಇದೆ, ರೀಪ್ಲೇಸ್ ಅಂತ ಇದೆ, ರೀಪ್ರಿಂಟ್ ಅಂತ ಇದೆ. ಅಪ್ಲೈ ನ್ಯೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮೇಕರ್ ಅಂತ ಇದೆ, ಯಾವ ಕಂಪನಿ ಅಂತ ನೀವು ಟೈಪ್ ಮಾಡಬೇಕು. ನೆಕ್ಸ್ಟು ರಿಜಿಸ್ಟ್ರೇಷನ್ ನಂಬರ್ ಟೈಪ್ ಮಾಡಬೇಕು, ಚಾಸಿ ನಂಬರು, ಇಂಜಿನ್ ನಂಬರ್ ಟೈಪ್ ಮಾಡಬೇಕು. ನಿಮ್ಮ ವೆಹಿಕಲ್ ರಿಜಿಸ್ಟರ್ ನಂಬರ್ನ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಚಾಸಿ ನಂಬರು ಹಾಗೆ ಇಂಜಿನ್ ನಂಬರ್ನ ಟೈಪ್ ಮಾಡಬೇಕು. ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ಕಾಷನ್, ಪ್ಲೀಸ್ ಬಿ ಕೇರ್ಫುಲ್ ಇನ್ ಫರ್ದರ್ ಸೆಲೆಕ್ಷನ್. ಓಕೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸಿಟಿ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮಂತ್, ಫಿಟ್ಮೆಂಟ್ ಅಪಾಯಿಂಟ್ಮೆಂಟ್, ಸೆಲೆಕ್ಟ್ ಮಂತ್ ಕ್ಲಿಕ್ ಮಾಡಿ. ಜುಲೈ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅವೈಲಬಲ್ ಫಿಟ್ಮೆಂಟ್ ಬರುತ್ತೆ. ಇಲ್ಲಿ ಅವೈಲಬಲ್ ಡೀಲರ್ ಸಿಗುತ್ತೆ. ನಿಮಗೆ ಯಾವ ಡೀಲರ್ ಬೇಕೋ ಆ ಡೀಲರ್ನ ಡಿಸ್ಪ್ಲೇ ಆಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನೀಗ ಫಿಟ್ಮೆಂಟನ್ನು 19th ಅಂತ ಇದೆ. ಓಕೆ, 19th ಕ್ಲಿಕ್ ಮಾಡ್ತೀನಿ. ಟೈಮ್ ಶೆಡ್ಯೂಲ್ ಇದೆ, ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ. ರೈಟ್, ನಾನು 5 PM ಕ್ಲಿಕ್ ಮಾಡ್ತೀನಿ. ಪ್ರೈವೇಟ್ ಸೆಲೆಕ್ಟ್ ಕ್ಲಾಸ್ ಅಂತ ಇದೆ. ಸೆಲೆಕ್ಟ್ ಕ್ಲಾಸ್ ಅಂದರೆ 2 ವೀಲರು ಮೋಟಾರು, 2 ವೀಲರ್ ಸ್ಕೂಟರ್ ಅಂತ. ಇದು 2 ವೀಲರ್ ಸ್ಕೂಟರ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಮಾಡಲ್ ನೇಮ್ ಅಂದರೆ ನಿಮ್ಮ RC ಬುಕ್ ತೊಗೋಬೇಕು. RC ಬುಕ್ ತೊಗೊಂಡು ಅಲ್ಲಿ ಮಾಡಲ್ ನೇಮ್ನ ಕ್ಲಿಕ್ ಮಾಡಬೇಕು. ಮಾಡಲ್ ನೇಮ್ನ ಟೈಪ್ ಮಾಡಿ, RC ಬುಕ್ಕಲ್ಲಿರುತ್ತೆ. ಟೋಟಲ್ ಅಮೌಂಟು ₹526.99 ರೂಪೀಸ್, ಅಂದರೆ ನಿಯರ್ಲಿ 527 ರೂಪೀಸ್ ತೋರಿಸ್ತಾ ಇದೆ. ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ. ನೀವು ಇವನ್ನೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್, ರೈಟ್ ದ ನೇಮ್ ಆಫ್ ದಿ ಓನರ್, ವೆಹಿಕಲ್ ಓನರ್ ನಂಬರ್ನ ಟೈಪ್ ಮಾಡಬೇಕು ನೀವು. ಎಂಟರ್ 10 ಡಿಜಿಟ್ ನಂಬರ್, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನೀವು ಯಾವ ನಂಬರ್ ಎಂಟ್ರಿ ಮಾಡಿದ್ರು ಓಕೆ, ಯಾಕೆಂದರೆ ಆ ನಂಬರ್ಗೆ OTP ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಯಾವ ನಂಬರ್ ಇದೆಯೋ ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಇಮೇಲ್, ವಾಟ್ ಎವರ್ ದ ಇಮೇಲ್, ಯಾವ ಇಮೇಲ್ ಬೇಕಾದ್ರೂ ಎಂಟ್ರಿ ಮಾಡ್ಕೊಳ್ಳಿ, ಅದು ಚಾಲ್ತಿಯಲ್ಲಿ ಇರಲಿ, ಹಾಗಾಗಿ ಆ ಇಮೇಲ್ ಎಂಟ್ರಿ ಮಾಡ್ಕೊಳ್ಳಿ. ನಾನು ಇಮೇಲ್ ಎಂಟ್ರಿ ಮಾಡಿದೆ. ನೆಕ್ಸ್ಟು ಅಡ್ರೆಸ್, ಲೊಕೇಶನ್ ಅಂತ ಇದೆ. ಅಡ್ರೆಸ್ನ ಟೈಪ್ ಮಾಡಬೇಕಾದ್ರೆ ಒಂದು ಅಂಶ ಗಮನಿಸಬೇಕು, ಇಲ್ಲಿ ಕಾಮ ಪೊಲೀಸ್ ಸ್ಟಾಪ್ಗಳೆಲ್ಲ ಅಲೋ ಮಾಡಲ್ಲ, ಸ್ಪೇಸ್ ಕೊಟ್ಟರೆ ಓಕೆ. ನೆಕ್ಸ್ಟು ಪಿನ್ ಕೋಡ್ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ವೆರಿಫೈ ಡೀಟೇಲ್ಸ್ ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಪ್ಲೇನಲ್ಲಿ ಕಾಣ್ತಿರೋ ಎಲ್ಲ ಎಂಟ್ರೀಸ್ನ RC ಬುಕ್ ಜೊತೆ ಕಂಪೇರ್ ಮಾಡ್ಕೊಳ್ಳಿ, ಟ್ಯಾಲಿ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದೆ ಚೆಕ್ ಮಾಡ್ಕೊಳ್ಳಿ. ಮಿಸ್ಟೇಕ್ ಇದ್ದರೆ ಮತ್ತೆ ಬ್ಯಾಕ್ ಹೋಗಿ ಕರೆಕ್ಟ್ ಮಾಡ್ಕೊಬೇಕಾಗುತ್ತೆ. ಗೆಟ್ OTP ಕ್ಲಿಕ್ ಮಾಡಿ. OTP ನೀವು ಎಂಟ್ರಿ ಮಾಡಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ನೀವು ಎಂಟ್ರಿ ಮಾಡಬೇಕು. ವೆರಿಫೈ ಕ್ಲಿಕ್ ಮಾಡಿ. ಪೇ ನೌ, ಅಮೌಂಟನ್ನು ಪೇ ಮಾಡಬೇಕು. ನೀವೀಗ 526.99 ರೂಪೀಸ್ ಅಮೌಂಟ್ ಪೇ ಆದಮೇಲೆ ನಿಮಗೂ ಪ್ರಿಂಟೌಟ್ ತೊಗೋಬೇಕು ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದನ್ನು ನೀವು ಡೀಲರ್ ಹತ್ರ ತೊಗೊಂಡೋಗಿ ತೋರಿಸ್ಬೇಕು. ಆ ಡೀಲರ್ ನಿಮಗೆ ಫಿಟ್ಮೆಂಟ್ನ ಮಾಡಿಕೊಡ್ತಾರೆ ವಿತೌಟ್ ಎನಿ ಎಕ್ಸ್ಟ್ರಾ ಅಮೌಂಟ್. ಈಗ ನೀವು ಏನು ಬೇರ್ ಮಾಡಿದಿರೋ 526 ಪಾಯಿಂಟ್ ಸಮಥಿಂಗ್ ಇದೆಯಲ್ಲ, ಅಷ್ಟೇ ಅಮೌಂಟು. ನೀವು ಅಲ್ಲಿ ಶೋರೂಮ್ಗೆ ಹೋದರೆ
ಅಲ್ಲಿ ನಂಬರ್ ಪ್ಲೇಟ್ ಕೊಡ್ತಾರೆ, ನಂಬರ್ ಪ್ಲೇಟ್ ಕೊಟ್ಟು ನೀವು ನಂಬರ್ ಪ್ಲೇಟ್ನಲ್ಲೇ ಫಿಟ್ ಮಾಡಿಸ್ಕೊಳ್ಳಿ ಅಷ್ಟೇ. ಅಲ್ಲಿ ಎಕ್ಸ್ಟ್ರಾ ಅಮೌಂಟ್ ಯಾವುದು ಕೊಡೋ ನೆಸೆಸಿಟಿ ಇಲ್ಲ.